ಅವ ಮಾಡ್ತೀನಿ ಈಗ. ಎದ್ದನಿಲ್ಲ ಬಾಡೇನ ಊರಿ ಅಂತಾರ ಎದ್ದಾರ್ರಿ. ಎದ್ದು ಈಗ ಮಜ್ಜಿಗೆ ಕೊಟ್ಟೇನ್ರಿ, ಮಕ್ಕ ತಗೊಂಡು ಕುಡ್ದು ಬರ್ರಿ ಅಂತ ಹೇಳೀನಿ. ಬರಲಿ ಅವ. ಅವನಿಗೆ ಹೇಳೋರು ಕೇಳೋರು ಯಾರಿಲ್ಲ ಅನ್ಕೊಂಬಿಟ್ಟಾನ. ಮುಂಜಾನೆ ನಿಮ್ಮ ಮಾವನ ಸಂಭಾಳಿಸಿ ಕಳಿಸೋಸ್ತಿಗೆ ಸಾಕಾಗೋತ್ತು. ಯಾಕೆ ಎದ್ದಿಲ್ಲ, ಯಾಕೆ ಹೋಗಲ್ಲ, ಏನಾಯ್ತು? ಅಯ್ಯೋ ದೇವ್ರೆ, ಬರಲಿ ಅವನು. ಸರಿ ಅತ್ತಾರ, ನಂಗೆ ಅಡುಗೆ ಮನೆಯಾಗ ದಗದೈತಿ, ಓದ್ತೀನಿ ರೀ. ನಾ ತಗೋ ಮಡಿಕೆ ಹೋಗು. ಯಾಕವ ಅಷ್ಟು ಸಿಟ್ನೆ ಕುಂತಿ? ನಾಷ್ಟ ಮಾಡಿದ್ದೇನು? ಸಿಟ್ನಾಗ ಯಾಕೆ ಕುಂತೆ? ಅದೇನಪ್ಪ ನಿನ್ನ ಮಗರಾಯ ಎತ್ತು ಬಿಟ್ಟಿನಲ್ಲ ನಿನ್ನಂತ ಬಂಗಾರದಂತ ಮಗನ್ನ. ಮತ್ತೆ ಇನ್ನೇನು ಮಾಡಲಿ? ಅಲ್ಲೋ ಹುಚ್ಚಬಾಡೆ, ರಾತ್ರಿ ಅಷ್ಟೊಂದು ಕುಡ್ಕೊಂಬಂದಿದ್ದಿ. ಆಕೆ ಅಂದ್ಲು ಯಾರ ನಿನಗೆ ಎಳೆ ಬಿಟ್ಟು ಹೋದ್ನ ತಂದ ಏನು ಪಾಟೆ ಗೀಟೆ ಇತ್ತು ಕುಡ್ಕೊಂಬಂದನ ಬಲಂತ ಮಾಡಿ ಕುಡಿಸ್ಯಾರ ಅಂತೇಳಿ. ನನಗೇನು ಹಂಗೆ ಅನ್ಸವಲ್ತು. ನಿನ್ನ ಮಾತೆಲ್ಲ ಕೇಳಿಸ್ಕೊಂಡಿದ್ರ ರಾತ್ರಿ ಎದಕ್ಕೆ ಕುಡ್ದಿದ್ದೆ? ಅಯ್ಯೋ ಗೊತ್ತಾಗ್ಬಿಡುತ್ತೆ ನಮ್ಮ ಹೋಗ. ಯವ್ವ ಅದು ಇಲ್ಲ ಬೇಕಾರೆ ಅಂದ್ರೆ ಬರ್ಡೇ ಪಾರ್ಟಿ ಇತ್ತು ನಮ್ಮ ಫ್ರೆಂಡ್ದು, ಬಲವಂತ ಮಾಡಿ ಕುಡಿಸ್ಬಿಟ್ರವ. ನಾನೇನು ನಿನ್ನ ಕಣ್ಣಿಗೆ ಹುಚ್ಚಿ ಕಣ್ಣಂಗೆ ಕಾಣುತ್ತೇನಪ್ಪ? ನಾನು ನಿಮ್ಮವ್ವ. ನೀನು ಚಾಪಿ ಕೆಳಗೆ ದೂರಿದ್ರೆ ನಾನು ರಂಗೋಲಿ ಕೆಳಗೆ ದೂರ್ತೀನಿ. ಅಲ್ಲ ನೀನು ಕುಡಿಲಾರ್ದತ್ತ, ನೀನು ಯಾವತ್ತೂ ಕುಡ್ದಿಲ್ಲ, ಅದ್ರ ಸನೇಕೂ ಹೋಗಿಲ್ಲ. ಹಂಗಂದ್ಮ್ಯಾಗ ನಿನಗೆ ಗೆಳೆಯರು ಹೆಂಗೆ ಬಲವಂತ ಮಾಡಿ ಕುಡಿಸ್ತಾರ? ಯಾವತ್ತಾತ ಕುಡಿಸ್ತೇದ? ಹಂಗ್ರೆ ಫೋನ್ ಹಚ್ಕೊಂಡು ಯಾರು ನಿನಗೆ ಕುಡಿಸ್ಯಾರ ಅವ್ರಿಗೆ ಫೋನ್ ಹಚ್ಕೊಡು, ನಾನು ಕೇಳ್ಬೇಕು. ಏನಾಯ್ತು ಬಿಡುವೆ ಈಗ? ಆತು ಬಿಡು, ಇನ್ಮ್ಯಾಗ ಕುಡಿಯಂಗಿಲ್ಲ ಬಿಡು, ಆತು. ಇಲ್ಲೋಡ, ನಾನು ಭಾಳ ಸೂಕ್ಷ್ಮವಾಗಿ ಹೇಳಕತ್ತೀನಿ. ನಿನ್ನೇಂತಿ ಅಡುಗೆ ಮನೆಗೆ ಹೋಗ್ಯಾಳ, ಅದಕ್ಕೆ ನಿನಗೆ ಹೇಳಕತ್ತೀನಿ ಕೇಳು. ನನಗೆ ಗೊತ್ತೈತಿ, ನನಗೆ ನೋಡ, ನಾನು ಮತ್ತೆ ನನಗೆ ಸಿಟ್ಟು ಬರ್ಸ್ಬೇಡ, ನನಗೆಲ್ಲ ಗೊತ್ತೈತಿ. ನೀನು ಬಲವಂತವಾಗಿ ಕುಡ್ದಿಲ್ಲ, ನೀನಾ ಕುಡ್ಕೊಂಬಂದು. ಯಾಕಂದ್ರೆ ನೀನು ಮಾತಾಡ್ತಿದ್ದೆಲ್ಲ, ನೀನು ನನಗೆ ಮೋಸ ಮಾಡ್ತಿ. ಆಕಿ ಏನದು ರಿಜೆಕ್ಟ ಮಾಡಿದ್ಲು ಹಂಗಂತೆಲ್ಲ ಮಾತಾಡಕತ್ತಿದ್ದೆಲ್ಲ, ಅವಾಗ ಗೊತ್ತಾತು. ಏನಾತ ನೆಟ್ಟಗೆ ಬಕ್ಕಳು, ಇಲ್ಲಾಂದ್ರೆ ನೋಡು. ಏನಾಗಿಲ್ವೇ? ಏನಿಲ್ಲ. ಕರೆಕ್ಟಾಗಿ ಬಗಳ ಮತ್ತೆ ಹೇಳಕತ್ತೀನಿ ಏನು. ಇನ್ನೊಂದು ಸಲ ಕುಡ್ಕೊಂಬಂದು ಮತ್ತೆ ಮಗ ಅನ್ನೋದು ಮರಿಬೇಕಾಗತ್ತಾ? ಇವತ್ತು ನಿಮ್ಮಪ್ಪಗೆ ಏನು ಗೊತ್ತಾಗ್ಲಾರ್ದಂಗೆ ಸಮಾಧಾನ ಮಾಡಿ ಕಳಿಸೀನಿ. ನೋಡು, ಮತ್ತೆ ಇನ್ನೊಂದು ಸತಿ ಕುಡ್ಕೊಂಬಂದೆ ಅಂದ್ರೆ ನಾನು ನಿಮ್ಮಪ್ಪಗೆ ಹೇಳತ್ತೆ. ಮತ್ತೆ ಇನ್ನೇನು ಮಾಡಲಿ? ನೋಡಪ್ಪ, ನಿಂದು 1000 ಇರಲಿ ಹೊರಗೆ, ಮನ್ಯಾಗ ಹೆಂಡ್ತಿ ಅದಾಳ ಏನೋ, ತಂದೆ ತಾಯಿ ಅಂತ ನಾವದೀವಿ. ನೀನು ನಿನ್ನ ಇಚ್ಛೆ ಬಂದಂಗೆ ಮಾಡ್ಬೇಕು ಅನ್ನಂಗಿದ್ರೆ ಆಯ್ತು. ಹಂಗಾರ ನಾವು ಎಲ್ಲರೂ ಸತ್ತೋಗಿವಂತ ಅನ್ಕೊಂಡು ಹೋಗ್ಬಿಡು ಏನು. ಏವಾ ಸಾಕು, ಸುಮ್ಮನೆ ಇರ್ಬೇ. ಯಾವಾಗನ ಕೇಳು ಬರೀ ಒಂದು ಡೈಲಾಗ್ ಹೊಡಿತಲ್ಲ. ಅವಾಗೂ ಹಂಗೆ ಹೇಳಿ 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 ನನ್ನ ಮದುವೆ ಮಾಡಿಸಿದ್ದಿ ಬಲವಂತವಾಗಿ. ಇವಾಗನ ಮತ್ತೆ ಹಿಂಗೆ ಮಾಡ್ಬೇಕಂತ ಮಾಡಿ ಏನ? ಅಲ್ಲ, ನನ್ನ ಜೀವನ ನೀನು ಏನು ಮಾಡ್ಬೇಕಂತ ಮಾಡಿ? ನಾನು ಓಲಿ ಅವು ಅಂತ ಸಹಿಸ್ಕೊಂಡಂಗೆಲ್ಲ ಭಾಳ ಆಯ್ತು ನಿಂದು. ಸತ್ತೋಗ್ಯಾರನ್ಕ ಏನಿದೆಲ್ಲ ಹಿಂಗತೆ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಜೀವನ ನರ್ಕ ಮಾಡಿಟ್ಟಿ ನೀನು. ನಿನ್ನಿಂದಾನೇ ನನಗೆ ಇವತ್ತೆಲ್ಲ ಜೀವನ ಹಿಂಗಾಗಿದ್ದು. ನಾನು ಕುಡಿಯೋದು ಕಲ್ತೀನಿ ಅಂದ್ರೆ ಅದು ನಿನ್ನಿಂದನೇ. ಹೌದು, ನಾನೇ ಕುಡ್ದಿದ್ದು, ಅದಕ್ಕೆ ಕಾರಣನ ನಿನ್ನಿಂದನೇ ಎಲ್ಲ ಆಗಿದ್ದು. ಏನಂದಪ್ಪ? ನನ್ನಿಂದ ನೀನು ಕುಡಿಯೋದು ಕಲ್ತೇನೆ? ನನ್ನಿಂದ ನಿನ್ನ ಜೀವನ ಹಾಳಾತನ? ಹೌದು ಬಿಡು ಮಗ ಬಾಯಾಗ ಇಂಥ ಮಾತು ಕೇಳ್ಬೇಕಾಗಿತ್ತು ಬಿಡು. ಅಲ್ಲ, ಆಕೆ ಯಾವ ಕೇಸಲಾಗಿ ಹೆತ್ತು ತಾಯಿಗೆ ಎದುರು ಮಾತಾಡಿಬಿಟ್ಟಾರ ಇವತ್ತು? ಹೌದು, ಮತ್ತೆ ನಿನ್ನಿಂದನೇ ಹಾಳಾಗಿದ್ದು. ನೀನು ನನ್ನ ಮದುವೆ ಮಾಡ್ಸಕ್ಲಕ್ಕಂದ್ರೆ ಆಕೆ ನನ್ನ ಒಪ್ಪಿಗೆಂತಿದ್ಲು. ನನ್ನ ಮದುವೆ ಆಗೈತೆ ಅಂತೇಳಿ ಆಕೆ ನನ್ನ ಒಪ್ಪಿಕೊಳ್ಳಿಲ್ಲ. ನನಗೆ ಗೊತ್ತೈತಿ ಯವ್ವ, ಇದೆಲ್ಲದಕ್ಕೆ ಕಾರಣ ನೀನ. ಅಬ್ಬಾ, ಆಕೆ ಒಪ್ಪಿಗೆಂದಿಲ್ಲ ಅಂತೇಳಿ ಇಷ್ಟು ರದಂತ ಮಾಡಕತ್ತೆ ನೀನು? ಅಲ್ಲಪ್ಪ, ಮತ್ತೆ ಹೌದು, ಆಕೆಗೆ ನೀನು ಬ್ಯಾಡ ಆಗೈತಿ. ನೀನು ಹಳ್ಳಿಗಿದ್ರೆ ಆಕೆ ಸಿಟ್ಟಿನಕಿ, ಆಕೆ ನಿನ್ನ ಹೆಂಗೆ ಒಪ್ಪಿಗೆಂತಾಳ? ಅದಕ್ಕೆ ಒಪ್ಪಿಗೆಂಡಿರಲ್ಲ. ಆಕೆ ಒಪ್ಪಿಗೆಳ್ಳಾರ್ದಕ್ಕೆ ನಾನು ಹೆಂಗೆ ಕಾರಣಾತ್ನ? ಏನೇವ ನಾನು ಹಳ್ಳೆನತ್ತ ಆಕಿ ಸಿಟ್ಟೇನಕ್ಕೆ ಅಂತಂದು ಒಪ್ಕೊಂಡಿಲ್ಲ, ಅದಕ್ಕೆ ಆಕೆ ಒಪ್ಕೊಂಡಿಲ್ಲ ಅಂತ ನಿನಗೆ ಹೆಂಗೆ ಗೊತ್ತು? ನಿನಗೆ ಯಾರು ಹೇಳಿದ್ರು? ನೀನು ಮಾತಾಡಕತ್ತಿಲ್ಲ ಮತ್ತೆ ಈಗ ಒಪ್ಕೊಂಡಿಲ್ಲ ಅಂತೇಳಿ. ಮತ್ತೆ ಇನ್ನದಕ್ಕೆ ಒಪ್ಕೊಂಡಿರಲ್ಲ ಆಕೆ? ಅದಕ್ಕೆ ಒಪ್ಕೊಂಡಿರಲ್ಲ. ನೋಡ ಬಾಡ್ಯ, ಮದುವೆ ಆದ್ಮ್ಯಾಗೂ ನೀನು ಇನ್ನೂ ಆಕಿಂದ ಬಿದ್ದಂದ್ರೆ ಮತ್ತೆ ಮಗ ಅನ್ನೋದು ಮರಿಬೇಕಾಗತ್ತ ಏನ? ನಿನ್ನ ಹಿಡ್ತದಾಗ ನೀನಿರು, ಮದುವೆ ಮಾಡೈತಿ, ಹೆಂಡ್ತಿ ಕೂಡ ಚಂದಾಗಿ ಸಂಸಾರ ಮಾಡು. ಆ ಹುಡುಗಿ ಜೀವನ ಏನಾನ ಹಾಳಾತು ಅದು ನಿನ್ನಿಂದ. ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ, ಮತ್ತೆ ತಿಳ್ಕೊಂಬಿಡು. ಅಲ್ಲಿ ನೋಡಿದ್ರೆ ಆಕೆ ಒಪ್ಕೊಳ್ಳಿಲ್ಲ. ಆಕೆನ ಒಪ್ಕೊಂಡಿದ್ಲಂದ್ರೆ ಈಕೆಗೆ ಡಿವೋರ್ಸ್ ಕೊಟ್ಟು ಆಕೆನ ಮದುವೆ ಹಾಕಿದ್ವಿ. ಈಗ ಏನು ಮಾಡಲಿ? ಏನು ಮಾಡೋದು? ಆಕೆ ಒಪ್ಕೊಂಡಿಲ್ಲ ಅಂದಮ್ಯಾಗ ಇನ್ನು ಆಕೆನ ಬಲವಂತವಾಗಿ ಮದುವೆ ಹಾಕಾಗತ್ತಾ?
ಮದುವೆ ಮಾಡ್ಸಾಳಲ್ಲ ನಮ್ಮವ್ವ ಇದನ್ನ ಕಟ್ಕೊಂಡು ಸಾಯ್ಬೇಕು ಮತ್ತೆ